ಎಸ್ಕೆ ಕೊಪ್ಪದಲ್ಲಿ ಬೆಳ್ಳಿ ಮೂರ್ತಿ ಪ್ರತಿಷ್ಠಾಪನೆ. ಮಹಾ ಸಂಭ್ರಮದಲ್ಲಿ ಕುದುರೆ ಮೂಲಕ ಮೆರವಣಿಗೆ. ಕಿಲೋಮೀಟರ್ ಗಟ್ಟಲೆ ಕುಂಭ ಹೊತ್ತ ಮಹಿಳೆಯರು, ಆರತಿ ಹಿಡಿದು ಸಾಗಿದ ನಾರಿಮಣಿಗಳು, ಕುದುರೆ ಸವಾರಿ ಮೂಲಕ ಮೆರವಣಿಗೆ, ಬೆಳ್ಳಿ ಮೂರ್ತಿ ನೋಡಲು ಹರಿದು ಬಂದ ಭಕ್ತ ಸಾಗರ. ಇದು ಬೀಳಗಿ ತಾಲೂಕಿನ ಎಸ್ಕೆ ಕೊಪ್ಪ ಗ್ರಾಮದಲ್ಲಿ ಕಂಡ ದೃಶ್ಯಗಳು. ಎಸ್ಕೆ ಕೊಪ್ಪ ಗ್ರಾಮದೆಲ್ಲೆಡೆ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಶ್ರೀ ಚಂದ್ರಗಿರಿ ದೇವಿ ಗುರು ಗಂಗಾಧರ ಅಜ್ಜನವರ ಬೆಳ್ಳಿ ಮೂರ್ತಿ ಪ್ರತಿಷ್ಠಾಪನೆಯ ಸಂಭ್ರಮ ಇದು. ಕಾರ್ಯಕ್ರಮಕ್ಕೆ ಬಂದ ಬಬಲಾದಿ ಮಠದ ಓಂಕಾರಯ್ಯ ಹಿರೇಮಠ ಶ್ರೀಗಳನ್ನ ಭಕ್ತರು ಆರತಿ ಎತ್ತಿ ಅದ್ಧೂರಿಯಾಗಿ ಬರಮಾಡಿಕೊಂಡ್ರು. ಪಾದ ಮುಟ್ಟಿ ನಮಸ್ಕರಿಸಿದ್ರು. ಮನೆ ಮನೆಗಳಿಗೆ ಶ್ರೀಗಳನ್ನ ಕರೆದೊಯ್ದು ಪಾದ ಪೂಜೆ ಮಾಡಿದ್ರು. ಹಾರ ಹಾಕಿ ಆರತಿ ಎತ್ತಿ ಭಕ್ತಿ ಮೆರೆದ್ರು. ಅಲ್ಲಿಂದ ದೇವಸ್ಥಾನಕ್ಕೆ ಮೆರವಣಿಗೆ ಹೊರಟಿತು. ಶ್ರೀಗಳು ಕುದುರೆ ಏರಿ ಮೆರವಣಿಗೆ ಆರಂಭಿಸಿದ್ರು. ಮೆರವಣಿಗೆ ಸಾಗುವ ದಾರಿಯಲ್ಲಿ ಭಕ್ತರು ಗಂಗಾಜಲ ಅರ್ಪಣೆ ಮಾಡಿದ್ರು. ಓಣಿಗಳಲ್ಲಿ ಹಬ್ಬದ ಕಳೆ ಜೋರಾಗಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಕುಂಭ ಹೊತ್ತು ಸಾಗಿದ್ರು. ಕುಂಭ ಮೇಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವತಿಯರು ಕೂಡ ಕಾಣಿಸಿಕೊಂಡ್ರು. ಕುಂಭಮೇಳಕ್ಕೆ ಆರತಿ ಮೇಳ, ವಾದ್ಯ ಮೇಳಗಳು ಕೂಡ ಸಾಥ್ ನೀಡಿದ್ವು. ಕಿಲೋಮೀಟರ್ ಗಟ್ಟಲೆ ಎಲ್ಲಿ ನೋಡಿದ್ರಲ್ಲಿ ನಾರಿಮಣಿಗಳೇ ಕಾಣ್ತಾ ಇದ್ರು.
ಶ್ರೀ ಗುರು ಗಂಗಾಧರ ಅಜ್ಜನವರದು ಹಾಗೂ ಶ್ರೀ ಚಂದ್ರಗಿರಿ ದೇವಿಯವರ ಬೆಳ್ಳಿಯ ಮೂರ್ತಿ ಪ್ರತಿಷ್ಠಾಪನೆ ಬಹಳ ಅಜೃಂಭಣೆಯಿಂದ ಜರುಗಿತು. ಇಂತಹ ಒಂದು ಅದ್ದೂರಿ ಕಾರ್ಯಕ್ರಮ ಈ SK ಕೊಪ್ಪ ಗ್ರಾಮದೊಳಗೆ ನಡೆಯುತ್ತಂದ ಹೇಳಕ್ಕೆ ಭಾಳ ಹೆಮ್ಮೆ ಪಡ್ತೇನೆ. ಯಾಕಂದ್ರೆ ಸದಾಶಿವ ಅಜ್ಜನವರ ಸಹೋದರನಾಗಿರುವ ಶ್ರೀ ಗುರು ಗಂಗಾಧರ ಅಜ್ಜನವರು ಅವರು ಮಾಡಿದ ಪವಾಡಗಳು ಕೂಡ ಹಲವಾರು ಅದಾವ. ಅದೇ ರೀತಿ SK ಕೊಪ್ಪದೊಳಗೂ ಕೂಡ ಹಲವಾರು ಪವಾಡಗಳನ್ನು ಮಾಡಿ ಈ ಗುರು ಗಂಗಾಧರ ಅಜ್ಜನವರು ಈ SK ಕೊಪ್ಪದ ಗ್ರಾಮದವರಿಗೆ ಒಂದು ವರವನ್ನು ನೀಡಿ ಹೋಗಿಬಿಟ್ಟಾರೆ. ಮೊದಲೆಲ್ಲ SK ಕೊಪ್ಪದವರು ಭಿಕ್ಷಾ ಮುಗಿಸಿ ಬಬಲಾದಿ ಮಠಕ್ಕೆಲ್ಲ ಅಜ್ಜನವ್ರ ಜೋಡಿ ನಡ್ಕೋತ ಹೋಗ್ತಿದ್ರಂತ. ಆಗ ಅಜ್ಜ ಅವರು ಏನು ಮಾಡಿದ್ರಂತ, ನಿಮಗೆಲ್ಲ ಬರೋದು ಬಹಳ ದೂರ ಆಗ್ತೈತಪ್ಪ, ನೀವು ಅಲ್ಲಿ ಬಬಲಾದಿ ತನ ಬರೋದು ಬೇಡ, ನೀವು ಇಲ್ಲೇ ಗುಡ್ಡದೊಳಗೆ ನನ್ನ ಪೂಜೆಯನ್ನು ಮಾಡಿರಿ, ನಿಮ್ಮ ಊರಿಗೆ ಎಲ್ಲ ಸುಖ ಶಾಂತಿನ ನಾನು ನೀಡ್ತೀನಿ ಅಂತೇಳಿ SK ಕೊಪ್ಪದ ಗ್ರಾಮದವರಿಗೆ ಗುಡ್ಡದೊಳಗೆ ನಿಲ್ಲಿಸಿ ಇಲ್ಲಿಂದ ಆ ಒಂದು ಗ್ರಾಮದವರಿಗೆ ಶ್ರೀ ಗುರು ಗಂಗಾಧರಜ್ಜನವರು ಸದಾಕಾಲ ಆಶೀರ್ವಾದವನ್ನು ಮಾಡ್ಕೋತಾ ಬಂದಾರ. ಡಿಜೆಯಲ್ಲೂ ಭಕ್ತಿ ಗೀತೆಗಳೇ ಕೇಳಿ ಬಂದಿದ್ದು ವಿಶೇಷವಾಗಿತ್ತು. ನಮ್ಮ ಪರಂಪರೆಯನ್ನ ಹಾಡಿ ಹೊಗಳುವ ಗೀತೆಗಳು ಕೇಳಿಸಿತು. ದೇವಸ್ಥಾನದ ಹತ್ತಿರ ಬರ್ತಿದ್ದಂತೆ ಶ್ರೀಗಳನ್ನ ಭಕ್ತರು ಹೆಗಲ ಮೇಲೆ ಕುಳ್ಳಿರಿಸಿ ಕರೆದುಕೊಂಡು ಬಂದ್ರು. ಬೆಳ್ಳಿ ಮೂರ್ತಿಗಳನ್ನ ಕೂಡ ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ ಮೂಲಕ ತಂದ್ರು. ದೇವಸ್ಥಾನದಲ್ಲಿ ಗರ್ಭಗುಡಿ ಮುಂಭಾಗ ಇಟ್ಟು ವಿವಿಧ ಪೂಜೆ, ಮಂಗಳಾರತಿಯನ್ನ ಓಂಕಾರಯ್ಯ ಸ್ವಾಮೀಜಿಗಳೇ ನಡೆಸಿಕೊಟ್ರು. ಮಂತ್ರ ಘೋಷಗಳೊಂದಿಗೆ ಮೂರ್ತಿಯ ಮುಖ ಕವಚಗಳಿಗೆ ಪೂಜೆ ನಡೆಯಿತು. ಸುತ್ತಮುತ್ತಲ ಗ್ರಾಮದ ಭಕ್ತರು ಕೂಡ ಸಂಭ್ರಮ ಕಣ್ತುಂಬಿಕೊಂಡ್ರು. ರನ್ ಟಿವಿ ನ್ಯೂಸ್, SK ಕೊಪ್ಪ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.